ಬನ್ನಿ ನಾವಿವತ್ತು ಪನ್ನೀರ್ ಮನೆಯಲ್ಲೇ ಹೇಗೆ ಪನ್ನೀರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಪಾತ್ರೆಗೆ 2 ಲೀಟ್ರ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ನಂತರ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕಾಯಬೇಕು. ಚೆನ್ನಾಗಿ ಕಾದು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ 1/2 ಕಪ್ ಆಗೋಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಥರ ಕನ್ಸಿಸ್ಟೆನ್ಸಿ ಬಂದಿದ ನಂತರ ಇಲ್ಲಿ ಒಂದು ಪಾತ್ರೆ ತೊಗೋಬೇಕು. ಒಂದು ಪಾತ್ರೆಗೆ ನಾನು ಒಂದು ಜಾಲರೆ ತೊಗೊಂಡಿದ್ದೀನಿ. ಜಾಲರೆಗೆ ಒಂದು ಬಿಳಿ ಬಟ್ಟೆ ಹಾಕ್ಕೊಂಡು ಅದೇನು ಮಿಕ್ಸ್ ಮಾಡ್ಕೊಂಡಿದ್ವಿ ಪನ್ನೀರ್ದು ಇದನ್ನು ನಾವು ಫುಲ್ ಹಾಕ್ಕೊತಾ ಇದ್ದೀನಿ. ಇದರೊಳಗಡೆ ಫುಲ್ ಹಾಕ್ಕೊಂಡಿದ್ದ ನಂತರ ಇಲ್ಲಿ ಫುಲ್ಲು ಕ್ಲೀನಾಗಿದೆ. ನಾನು ಫ್ರೆಶ್ ವಾಟರ್ ಹಾಕ್ಕೊಂಡಿದ್ದೀನಿ. ಹೊಸ್ದಾಗಿ ನೀರು ತೊಗೊಂಡು ಕೋಲ್ಡ್ ವಾಟರ್ ಹಾಕ್ಕೊಂಡಿದ್ದೀನಿ. ಈ ಥರ ಆಗಿದೆ. ನಂತರ ನಾನು ಅದನ್ನು ಎಲ್ಲನೂ ಕಟ್ಟಿಡ್ತಾ ಇದ್ದೀನಿ ಗಟ್ಟಿಗೆ. ಕಟ್ಟಿಟ್ಟಿದ ನಂತರ ಒಂದು ಭಾರವಾಗಿರುವಂಥದ್ದು ಕಲ್ಲಾಗಿರ್ಬೋದು, ನಾನಿಲ್ಲಿ ಕುಟ್ಟೋ ಕಲ್ಲನ್ನ ಇಟ್ಕೊಂಡಿದ್ದೀನಿ. ಸೊ ಕುಟ್ಟೋ ಕಲ್ಲನ್ನ ಇಟ್ಕೊಂಡಿದ್ದೀನಿ. ಇದಿಟ್ಟ ಮೇಲೆ ಈ ಥರ ಬಂದಿದೆ ನೋಡಿ ಪನ್ನೀರು. ಸೊ ಇದನ್ನ ಸ್ಮಾಲ್ ಪೀಸಸ್ ಆಗಿರ್ಬೋದು, ನಿಮ್ಗೆ ಏನು ಬೇಕೋ ಆ ಥರ ಪೀಸಸ್ನ ಕಟ್ ಮಾಡಿಕೊಂಡು ನೀವು ಯಾವುದೇ ಅಡುಗೆಗೆ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಸೂಪರ್ ಆಗಿದೆ. ನನಗೆ 2 ಲೀಟ್ರ್ ಹಾಲಿಗೆ ಇಷ್ಟು ಪನ್ನೀರ್ ಬಂದಿದೆ. ನಾವು ಈಗ ಅಂಗಡಿಲಿ ತೊಗೊತೀವಿ ಅಂದರೆ ಅಟ್ಲೀಸ್ಟ್ ಏನಿಲ್ಲ ಅಂದರೂ 500 ರುಪೀಸ್ ಆಗುತ್ತೆ ಇಷ್ಟು ಪನ್ನೀರಿಗೆ.